ಹೆಚ್ಮಿ ರೆಸಿಪಿ ಅಂತೂ ಎಲ್ಲಾ ತರ ಮಾಡೋದು ಮುಗಿತ್ರಿ, ವಿಡಿಯೋ ಹಾಕೋದು ಮುಗಿತ್ತು. ಚೋಡಾ ಉಂಡಿ ಎಲ್ಲಾ ತರ ಇರ್ತಾವ್ರಿ. ಅದ್ರ ಜೋಡಿ ಸೈಡ್ ಒಂದ್ ಎರಡ್ ಬಜಿ ಇದ್ರ ಬಾರಿ ಬೆಸ್ಟ್ ಆಕೈತ್ರಿ. ಇವತ್ತಿನ ವಿಡಿಯೋದಾಗ ನಾವಿಲ್ಲಿ ಮೆಣಸಿನ್ಕಾಯಿ ಬಜಿ ಮಾಡೀವ್ರಿ. ಇವಕ್ಕ ಮೆಣಸಿನ್ಕಾಯಿ ಬಜಿನೂ ಅಂತಾರು, ಮಿರ್ಚಿ ಬಜಿನೂ ಅಂತಾರ್ರಿ. ಇಲ್ಲಿ ನೋಡ್ರಿ ಕಡ್ಲಿ ಹಿಟ್ಟು ತಗೊಂಡಿವ್. ಕಡ್ಲಿ ಹಿಟ್ಟಾದ ನಂತರ ಅಜ್ವಾನ್ ಹಾಕಾಕತ್ತೀವ್ರಿ. ಅಜ್ವಾನ್ ಆದಿಂದ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವಿ ನೋಡ್ರಿ. ಉಪ್ಪು ಆದಿಂದ ಏನೈತಿ ಒಂದ ಚಿಟಿಕೆ ಅಷ್ಟ ಸೋಡಾ ಹಾಕಿದೀವ್ರಿ. ಸೋಡಾ ಹಾಕಿದ್ದಿಂದ ಸಣ್ಣಂಗೆ ಕಟ್ ಮಾಡಿದಂಥ ಕೊತ್ತಂಬರಿ ಸೇರಿಸ್ಬೇಕ್ರಿ. ಅಗ್ದಿ ಸಣ್ಣಂಗೆ ಕಟ್ ಮಾಡಬೇಕು ಮೆಣಸಿನ್ಕಾಯಿ ಬಜಿಗ್ರಿ. ಈಗ ನೋಡ್ರಿ ಇದು ಅಷ್ಟು ಸೇರಿ ಚಂದಂಗೆ ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ ಮಿಕ್ಸ್ ಮಾಡ್ಕೊಂಡಿಂದ ನೀರು ಹಾಕಿ ಇದನ್ನು ಕಲಸ್ಕೋತ ಹೋಗುದು ನೋಡ್ರಿ ಹಿಟ್ಟ. ಈಗ ನೋಡ್ರಿ ಇಲ್ಲಿ ನೀರು ಹಾಕೊಳಕತ್ತೀವಿ ನಾವು. ಈ ರೀತಿ ಮೆಣಸಿನ್ಕಾಯಿ ಬಜಿ ಐತಿ ಕಡ್ಕೊಂಡು ಉಂಡಿ ಜೋಡಿ ಐತಿ ತಿಂದ್ರೆ ಭಾರಿ ಬೆಸ್ಟ್ ಆತತ್ರಿ. ಚೋಡಾ ಅಂತೂ ಇರತ್ತವ್ರಿ. ಚೋಡಾ ಜೋಡಿ ಸೈಡ್ ಒಂದೆರಡು ಆದ್ರೆ ಭಾಳ ಬೆಸ್ಟ್ ರೀ. ಟೇಸ್ಟ ಇನ್ನಟ ಚಲೋ ಅನ್ನಿಸ್ತೈತ್ರಿ. ಈಗ ನೋಡ್ರಿ ಇಲ್ಲಿ ಈ ರೀತಿ ನೀರು ಹಾಕಿ ಕಲಸ್ಕೋತ ಹೊಂಟಿವ್ರಿ ನಾವು. ನೋಡ್ರಿ ಈಗ ನಾವು ಎಷ್ಟು ಹಿಟ್ಟ ಜಾಸ್ತಿ ಕಲಸ್ತೀವ್ರಲ್ಲ ಅಷ್ಟ ಬಜಿ ಮಸ್ತಾಗಿ ಬರ್ತಾವ್ರಿ. ನೋಡ್ರಿ ಈಗ ಈ ರೀತಿ ಹಿಟ್ಟ ಹಗರಾಗುವರೆಗೂ ಇದನ್ನ ಕಲಸ್ಕೋತ ಹೋಗ್ಬೇಕ್ರಿ. ನೋಡ್ರಿ ಈಗ ಹಿಂಗ ಕಲಿಸ್ಕೇಸಿಂದ ಒಂದು 10 ನಿಮಿಷ ಮುಚ್ಚಿಟ್ಟು ಬಿಡೋದ್ರಿ. ಮಸ್ತಾಗಿ ಬರ್ತಾವ್ರಿ ಬಜ್ಜಿ ಅಂತರೂ. ಅಮ್ಮನ ಅಡುಗೆ ಚಾನಲ್ನ ಬಜ್ಜಿಗಳು ಭಾಳ ಥರ ಅದಾವ್ರಿ. ಒಂದ್ಸಲ ಹೋಗಿ ನೋಡ್ಕೊಂಬರ್ರಿ. ನಿಮ್ಗೆ ಯಾವ ಬೇಕಲ್ಲ ಆ ಬಜ್ಜಿ ಮಾಡ್ಕೊರ್ರಿ ಮಸ್ತ್ ಹಂಗೆ. ಈಗ ನೋಡ್ರಿ ಇಲ್ಲಿ ಇವು ಮೆಣಸಿನ್ಕಾಯಿ ಅದಾವ್ರಿ. ಎಷ್ಟಂದ್ರೆ ಈಗ ನೋಡ್ರಿ ಇಷ್ಟಿಟ್ಟು ದೊಡ್ಡ ಮೆಣಸಿನ್ಕಾಯಿ ಅದಾವ್ರಿ ಇವು. ಇದ್ರೊಳಗನ ಇಟ್ಟಿಟ್ಟ ದಪ್ಪ ಮೆಣಸಿನ್ಕಾಯಿನೂ ಬರ್ತಾವ್ರಿ. ಅವನು ಇನ್ನೊಂದ್ಸಲ ತಂದು ನಾವು ನಿಮಗೆ ಮಾಡಿ ತೋರಿಸ್ತೀವ್ರಿ. ಇವು ಏನೈತಿ ನೋಡ್ರಿ ಈಗ ಇಷ್ಟಿಟ್ಟು ದೊಡ್ಡ ಏನದಾವ್ರಲ್ಲ ಇವು ಇಷ್ಟು ಒಂದು ಈಟ್ ಈ ರೀತಿ ಮುರ್ಕೋಬೇಕ್ರಿ ಇದನ್ನ. ಈಗ ನೋಡ್ರಿ ಇಷ್ಟು ಮುರಿದಿವತ್ತು ತಿಳ್ಕೊರಿ. ಯಾಕಂದ್ರೆ ಬಜ್ಜಿ ಮಾಡಿದ್ರೆ ಒಳಗಿಂದು ಹಿಟ್ಟೊಳಗೆ ಎದ್ದು ಬಿಟ್ಟಿವಂದ್ರೆ ಎಣ್ಣೆ ಒಳಗೆ ಅವು ಏನಕ್ಕವು ಒಳಗಿನ ಮೆಣಸಿನ್ಕಾಯಿ ಎಲ್ಲ ಮಿದುವಾಗಿ ಬರ್ತೈತ್ರಿ. ಆ ಬಜ್ಜಿ ಜೋಡಿ ಅಖಂಡ ಮೆಣಸಿನ್ಕಾಯಿನೂ ಕಡ್ಕೊಂಡು ತಿನ್ಬೋದ್ರಿ. ಮತ್ತು ಹಂಗೆ ಬಿಡಬಾರ್ದ್ರಿ. ಈ ರೀತಿ ಮುರಿದನ ಇದನ್ನು ಮಾಡಬೇಕು. ಈಗ ನೋಡ್ರಿ ಇಲ್ಲಿ ಒಂದ ಹನಿ ಹಿಟ್ಟ ಕಲಸಿದಂಥದ್ದು ಓದ್ ಬಿಟ್ಟಿವು. ಎಣ್ಣೆ ಇನ್ನ ಕಾದಿಲ್ರಿ. ಅದು ಕಾದದ್ದ ಕರೆ ಆದ್ರೆ ಹಿಟ್ಟು ಬಿಟ್ಟು ಗುಪ್ಲೇನ ಮ್ಯಾಲ ಬರ್ತೈತ್ರಿ ಅದು. ಈಗ ಇಲ್ಲಿ ನಾವು ಟ್ರೈ ಮಾಡಾಕ್ತೀವಿ ನೋಡ್ರಿ ಇನ್ನೊಂದ್ಸಲ. ನೋಡ್ರಿ ಈಗ ಈ ರೀತಿ ಎಣ್ಣೆ ಕಾದಿರ್ಬೇಕ್ರಿ. ಈಗ ನೋಡ್ರಿ ಮೆಣಸಿನ್ಕಾಯಿ ಒಂದೊಂದಾಗಿ ಈ ರೀತಿ ಹಿಟ್ಟೊಳಗೆ ಕಲಸ್ಯಾಡಿ ಓದ ಬಿಡಾಕತ್ತೀವಿ ನೋಡ್ರಿ. ಇಲ್ಲಿ ಎಣ್ಣೆ ಅಂತರೂ ಕಾದೈತಿ ನೋಡ್ರಿ. ಹಿಂಗೆ ಬಿಟ್ಕೋತ ಹೋಗ್ಬೇಕ್ರಿ. ಭಾಳ ಜಾಸ್ತಿ ಇವಕ್ಕೆ ಹಿಟ್ಟು ಹತ್ತಿರಂಗಿಲ್ಲ. ಒಳಗಿಂದ ಪೂರ್ತಿ ಮೆಣಸಿನ್ಕಾಯಿನೂ ಉಮ್ಕೊಂಡು ಬಂದಿರ್ತೈತಿ. ಕಡ್ಕೊಂಡು ತಿನ್ನೋದಕ್ಕೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಹತ್ತವ್ರಿ ಇವು ಒಂಥರ ಬಜ್ಜಿ. ಅದ್ರೊಳಗೆ ಒಂದು ಸ್ವಲ್ಪ ಡುಮುಕಂಗಿರ್ತಾವ್ರಲ್ಲ ಆ ಮೆಣಸಿನ್ಕಾಯಿ ತಂದ ಅವನು ಒಂದ್ಸಲ ನಿಮಗೆ ನಾವು ಮಾಡಿ ತೋರಿಸ್ತೀವ್ರಿ. ಈಗಾಗಲೇ ಅಮ್ಮನ ಅಡುಗೆ ಚಾನಲ್ದಾಗ ಎಲ್ಲ ಥರ ಬಜ್ಜಿಗಳು ಅದಾವ್ರಿ. ಪ್ರತಿಯೊಂದು ಅದಾವ್ರಿ. ಈಗ ನೋಡ್ರಿ ಇಷ್ಟುಕೊಂಡ ಎಣ್ಣೆ ಒಳಗೆ ಬಿಟ್ಟಿದ್ದೀವ್ರಿ ನಾವು. ಈಗ ಇಷ್ಟಿಟ್ಟು ದೊಡ್ಡ ಮೆಣಸಿನ್ಕಾಯಿ ಮಾಡ್ಬೇಕಾದ್ರೆ ಬುಟ್ಟಿ ಒಂದು ಸ್ವಲ್ಪ ಯಾವುದೋ ಆಗಲಿ ಬುಟ್ಟಿ ಆಗಲಿ ಕಡಾವಿ ಆಗಲಿ ಒಂದು ಇಟ್ಟು ದ್ವಾಡ್ದು ಇಡ್ಬೇಕ್ರಿ. ದ್ವಾಡ್ದು ಇಟ್ಟಿವತ್ತು ತಿಳ್ಕೊರಿ. ಅಂದ್ರೆ ಇವು ಎಲ್ಲಿ ಮಡ್ಸಂಗಿಲ್ಲ. ನಾವು ಯಾವ ರೀತಿ ಬಿಟ್ಟಿರ್ತೀವ್ರಲ್ಲ ಅದೇ ರೀತಿ ನಾವು ಉಳಿತಾವು ಇಷ್ಟಿಟ್ಟು ದೊಡ್ಡ ಮೆಣಸಿನ್ಕಾಯಿ ಮಾಡ್ಬೇಕಾದ್ರೆ. ನೋಡ್ರಿ ಈಗ ಈ ರೀತಿ ಚಂದಂಗೆ ತಿರುವಾಡ್ಕೋಬೇಕ್ರಿ. ತಿರುವಾಡಕತ್ತೀವಿ ನೋಡ್ರಿ. ಈಗ ಇಲ್ಲಿ ನಾವು ಇಷ್ಟ ಆತ ತಿಳ್ಕೊರಿ. ಇಷ್ಟ ಆದಿಂದ ಒಂದು ಈಟ್ ಆ ಕಡೆ ಈ ಕಡೆ ಹೊಳಸಾಡಿ ಕೆಸಿಂದ ತಕ್ಕೊಂಬಿಡೋದ್ರಿ. ಈಗ ನೋಡ್ರಿ ಇಲ್ಲಿ ನಾವು ತಿರುವಾಡಾಕ್ತೀವಿ. ಯಾಕಂದ್ರೆ ಅವು ತಿರುವಿ ಸಹಿತ ಬೀಳ್ವಲ್ಲವ್ರಿ. ಆ ರೀತಿ ಅಷ್ಟು ಪಳ್ಳುನೂ ಆಗಿ ಬಂದವ್ರಿ ಅವು ಬಜ್ಜಿನೂ. ಯಾಕಂದ್ರೆ ನಾವು ಎಷ್ಟು ಚಂದ ಹಿಟ್ಟು ಕಲಿಸ್ತೀವ್ರಲ್ಲ ಅಷ್ಟು ಹಗರಾಗಿ ಬರ್ತೈತ್ರಿ ಅದು ಹಿಟ್ಟ. ಬಜ್ಜಿನೂ ಅದೇ ರೀತಿನ ಮಿದು ಹಾಕವ್ರಿ. ಈಗ ನೋಡ್ರಿ ಹಿಂಗೆ ನಾವು ಚಂದಂಗೆ ತಿರುವಾಡ್ಕೊಂಡು ಕೆಸಿಂದ ಏನೈತಿ ತಕ್ಕೊಂಬಿಡೋದ್ರಿ. ಯಾಕಂದ್ರೆ ಒಬ್ಬೊಬ್ರು ಪ್ರತಿಯೊಂದು ಎಲ್ಲ ಥರ ಚೂಡಾಗಳಾಗಲಿ ಚುರುಮುರಿ ಆಗಲಿ ಹಿಂಗೆ ಮಾಡಿರ್ತಾರಲ್ರಿ. ಅದ್ರ ಜೋಡಿ ಚುರುಮುರಿ ಮಾಡಿದವ್ರ ಮನ್ಯಾಗಂತರೂ ಕಂಪಲ್ಸರಿ ಈ ರೀತಿ ಸೈಡ್ ಬಜ್ಜಿ ಇದ್ದು ತಿಳ್ಕೊರಿ. ಉಂಡಿ ಜೋಡಿ ಮಸ್ತ್ ಸಾಯಂಕಾಲ ನಾಷ್ಟಾ ರೆಸಿಪಿ ಆಕತ್ರಿ. ಈಗ ನೋಡ್ರಿ ಇಲ್ಲೇ ನಾವು ಮಾಡಿದಂಥ ಬಜ್ಜಿ ಎಲ್ಲ ತಕ್ಕೊಂಡಿವ್ರಿ. ಇಲ್ಲೇ ತಕ್ಕೊಂಡು ಕೆಸಿಂದ ಪ್ಲೇಟಿಗೆ ಸರ್ವ್ ಮಾಡೀವ್ರಿ. ಇಲ್ಲೇ ಅದ್ರ ಜೋಡಿ ಸೈಡ ಉಳ್ಳಾಗಡ್ಡಿನೂ ಇಟ್ಟಿವ್ರಿ.
ಮತ್ತು ಸೌತೆಕಾಯಿನೂ ಕಟ್ ಮಾಡಿ ಇಟ್ಟಿವ್ರಿ. ಟೇಸ್ಟ್ ಭಾಳ ಚಲೋ ಹತ್ತತ್ರಿ. ಈ ವಿಡಿಯೋ ಮಾಡಿದಂಥದ್ದು ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೇನೆ ರೀ. ಇಷ್ಟ ಆಗಿದ್ರೆ ಎಲ್ಲರಿಗೂ ನಮಸ್ಕಾರ.